ಕುಂಭಕರ್ಣ, ವಿಭೀಷಣ, ನಳಿನಿ ಗರ್ಭೋಂಡವನಲ್ಲವಂ ನಳಿನಿ ಗರ್ಭೋಂಡವನಲ್ಲವಂ ಪರಗತಯನ ಸಿರ್ಕಂ ಮಗೇಂದ್ರಾದಿ ದೇವತೆಗ ಚರಣ ಸೀವೆಯಗೈಯಲ್ ಸುರನಾರಿಯರ ನವಗಾನ ನರ್ತನಗಳಂ ನಿರೀಕ್ಷಿಸುತ್ತ ಸುರನಾರಿಯ ನವಗಾನ ನರ್ತನಗಳಂ ನಿರೀಕ್ಷಿಸುತ್ತ ಅಮರ ಸುಖ ವಿಲಾಸ ದೋಳ್ ಮೆರವ ಈ ರಾವಣಂಗೆ ಸಮನಿಗರೇ ಪ್ರಹಸ್ತ ವಿಜಯ ಧ್ವಜವನಲ್ಲಿ ಸಿಗಲಿದೆ ದಶಮುಖನ ಸಿರಿಯ ವಿಜಯ ವಿಜಯ ಧ್ವಜವನಲ್ಲಿ ಸಿಗಲಿದೆ ದಶಮುಖನ ಸಿರಿಯ ವಿಜಯ ಪ್ರಭು ಪೂಜಿತ ಪ್ರತಿ ಧ್ವನಿರವ ಪ್ರಚಂಡ ಪರಾಕ್ರಮ ಶೋಭಿತ ಪ್ರಭು ಪೂಜಿತ ಪ್ರತಿ ಧ್ವನಿರವ ಪ್ರಚಂಡ ಪರಾಕ್ರಮ ಶೋಭಿತ ಸದಾ ಶಿವನ ಸುತ ವಿಭೂತಿ ವಿಲಸಿತ ಪ್ರಹಸ್ತ ಸದಾ ಶಿವನ ಸುತ ವಿಭೂತಿ ವಿಲಸಿತ ಯಶ ಭಾಗ್ಯದವ ಯಶ ಲಭ್ಯ ವಿಜಯ ಧ್ವಜವನಲ್ಲಿ ಸಿಗಲಿದೆ ದಶಮುಖನ ಸಿರಿಯ ವಿಜಯ ವಿಭೀಷಣ ವಿಜಯವದು ಕರನ್ನ ಪಿಡಿದು ರಣದಿ ದಶ ವಿಜಯಳೆಂದು ಮೆರವೇ ವಿಜಯವದು ಕರನ್ನ ಪಿಡಿದು ರಣದಿ ವಿಜಯಳೆಂದು ಮೆರವೇ ಅಖಿಲ ಲೋಕ ಗತಿ ಸಾಮಾನರಿಗರೆ ಕುಂಭಕರ್ಣ ಅಖಿಲ ಲೋಕದ ಸಾಮಾನರಿಗರೆ ಪ್ರಭು ಗಣಿಪ ದಶಮುಖಗೆ ಸಮನಿಗರೆ ಪ್ರಭು ಗಣಿಪ ದಶಮುಖಗೆ ಸಮನಿಗರೆ ಪ್ರಭು ಗಣಿಪ ದಶ ಮುಖಗೆ ಸಮನಿಗರೆ ಪ್ರಭು ಗಣಿಪ ದಶ ಮುಖಗೆ ಸಮನಿಗರೆ ಜಯ ದಶವನಲ್ಲಿ ಸಿಗಲಿದೆ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ಅಖಂಡ ಹವನಿ ಮಂಡಲ ದಿಗ್ವಿಜಯ ದಂಡಯೋತ್ರೆಯಲ್ಲಿ ಮುಖಂಡರೆಂದೆನಿಸಿ ಮೆರೆದವರ ರುಂಡು ಕಂಡೋಡಿ ರಣದೇವತೆಗಳಿಗೆ ಧರಣಿ ಮಂಡಲ ಹೋಳಿಗೆ ಪದವಿ ಪಟ್ಟವನ್ನು ಈ ದೋರ್ಗಣ್ಣನಾದ ಎಲ್ಲ ಒಪ್ಪಿಸಿದ ಮಹಾಮಂಡಲಾಧೀಶ್ವರರೇ ಸಮರಾಂಗಣದಲ್ಲಿ ಸಮಯವನ್ನೇ ಹರಿದು ಏನಿಗೆ ಸಹಾಯಕರಾದ ಅಮಾಂತ್ಯರಂತ ಬೃಹತ್ ಮಹೋನ್ನರರೇ ಅಂಕ ವೀರರೆಂಬ ಬಿರುದನ್ನು ಪಡೆದು
ಈ ಲಂಕಾ ಸಾಮ್ರಾಜ್ಯಕ್ಕೆ ಭದ್ರ ಹಡಿಪಿಡದಂತಿರುವ ಎನ್ ಅನುಜರಾದ ವಿಭೀಷಣ ಕುಂಭಕರ್ಣಾದಿಗಳೇ, ರಣರಂಗದಲ್ಲಿ ಸಮರ ಸಿಂಹದಂತೆ ಸೆಳೆದೋಡಿ ವೀರಾದಿ ವೀರ ದಾನವ ಹೋದರೆ ಇಂದು ನಿಮ್ಮೆಲ್ಲರ ನಿಸ್ವಾರ್ಥ ನಿಷ್ಠೆಯಿಂದ ತ್ರಿಲೋಕಗಳಲ್ಲಿ ದಿಗ್ವಿಜಯವನ್ನೇ ಸಾಧಿಸಿ ದಿಗ್ವಿಜಯಿ ಪರಾಕ್ರಮದಿಂದ ಪ್ರಖ್ಯಾತನಾಗಿರುವ ಈ ದಶಕಂಠ ಅಷ್ಟ ದಿಕ್ಪಾಲಕರನ್ನೇ ನನ್ನ ಚರಣ ಸೇವಕರನ್ನಾಗಿಸಿ ನವಗ್ರಹಗಳನ್ನೇ ಸೆಳೆದು ತಂದು ನನ್ನ ಸಿಂಹಾಸನದ ಮೆಟ್ಟಲುಗಳಿಗೆ ಹಂತವಾಗಿ ಜೋಡಿಸಿದ ಚತುಶಾಸ್ತ್ರ ಪಂಡಿತ ಸುವರ್ಣ ಲಂಕಾಧೀಶ್ವರ ಇನ್ನು ಪಿತಾಮಹನಾದ ಬ್ರಹ್ಮದೇವನಿಂದ ನನಗ್ಯಾರಿಂದಲೂ ಮರಣವಿಲ್ಲದಂತೆ ಓಡಿ ವರವನ್ನೇ ಪಡೆದಿರುವ ಈ ಧೀರ ದಶಕಂಠ, ಈ ದಶಕಂಠನನ್ನು ನೋಡಿ ನಡುಗುತ್ತಾ ನನ್ನ ಆಜ್ಞೆಯಂತೆ ನನಗೆ ಜ್ಯೋತಿಷ್ಯವನ್ನು ಬೋಧಿಸುತ್ತಿದ್ದವನು ಅದೇ ಪಿತಾಮಹನಾದ ಬ್ರಹ್ಮದೇವ. ಅದು ಅಲ್ಲದೆ ಲಯಕರ್ತನಾದ ಮಹಾದೇವನ ಸಾಕ್ಷಾತ್ಕಾರವನ್ನು ಸ್ಮರಿಸುತ್ತಾ ತಪವನ್ನು ಆಚರಿಸಿ ನನ್ನ ದೇಹವನ್ನೇ ರುದ್ರ ವೀಣೆಯನ್ನಾಗಿಸಿ ಕರುಳುಗಳನ್ನೇ ಪಂಕ್ತಿಯನ್ನಾಗಿಸಿ ಸಾಮಗಾನವನ್ನು ನುಡಿಸಿ ಶಂಕರಾವನ ರಾಗವನ್ನಾಡುವ ಈ ದಶಕಂಠ, ಈ ದಶಕಂಠ ಶ್ರೀ ಶಿವಶರಣೆ ಕೈಕತಾ ಮಾತೃ ಶಿವರ ಸೈಕತಾ ಲಿಂಗೋಚಾರ್ಯ ತ್ರೈರಕ್ಷೆಯಿಂದ ಕೈಲಾಸ ವಾಸನಾದ ಶಂಕರನನ್ನು ಕರದಲ್ಲಿಯೇ ಬರುವಂತ ಮಾಡಿಕೊಂಡು ತಾಯಿಯ ಪ್ರೀತಿಗೆ ಪಾತ್ರನಾದ ಈ ಉಗ್ರ ಪ್ರತಾಪಿ ಪ್ರಹಸ್ತ ವಿಭೀಷಣ ಕುಂಭಕರ್ಣಾದಿಗಳೇ, ನಾವ ಬ್ರಹ್ಮನಲ್ಲಿ ಒಬ್ಬನಾದ ಪೌಲಶ್ಯ ಬ್ರಹ್ಮನ ಮೊಮ್ಮಗನಾಗಿ ಕೈಕತಾದೇವ ಗರ್ಭ ಸಂಜಾತನು ವಿಶ್ವವಸಿನ ಸುಪುತ್ರನು ಈ ವೀರಾದಿ ವೀರನು ಸ್ವರ್ಣಲಂಕೆಯನ್ನೇ ನಿರ್ಮಾಣ ಮಾಡಿಕೊಂಡು ಹಳಕಾವತಿ ನಗರವನ್ನೇ ಅಣಕಿಸುವಂತಹ ಸೌಭಾಗ್ಯಗಳಿಂದ ಕೂಡಿದ ಈ ರಾವಣೇಶ್ವರನಿಗೆ ಯಾರು ಅದ್ಯಾರು ಸಾಟಿ? ಏಳು ಪ್ರಹಸ್ತ ಹೇಳು. ವೀರ ವೀರ ಗಣ ಭೀಕರ ಸುರವರ ಕಂಠೀರವ ವೀರ ವೀರ ರಣ ಭೀಕ ಸುರವರ ಕಂಠೀರವ ಹೆರುಕ ಸುಖಜಿ ಗುರಿಕ ಬಲ ಹರೇ ಕಲಿಗೆ ಜಯ ಜಯ ಹೆರುಕ ಸುಖಜಿ ಗುರಿಕ ಬಲ ಹರೇ ಕಲಿಗೆ ಜಯ ಜಯ ನರೇಂದ್ರನಿಗೆ ಜಯ ಜಯ ನರೇಂದ್ರನಿಗೆ ಜಯ ಜಯ ಮಹಾಪ್ರಭು ಪ್ರಹಸ್ತ ಪರಶಿವನೆಂದರವ ಪಡೆದ ಲಂಕಾಧೀಶ್ವರ ಆ ಪರಶಿವನೆಂದರವ ಪಡೆದ ಲಂಕಾಧೀಶ್ವರ ಹೆರುತ ಸುಖದಿಗೂ ನರೇಂದ್ರನಿಗೆ ಜಯ ಜಯ ನರೇಂದ್ರನಿಗೆ ಜಯ ಜಯ ನರೇಂದ್ರನಿಗೆ ಜಯ ಜಯ ಮಹಾಪ್ರಭು ನಿಮ್ಮ ನುಡಿಗಳು 100ಕ್ಕೆ 100 ಸತ್ಯ. ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಚೂರ ನರ ಕಿನ್ನರ ಕೆಂಪುರುಷ ಗರುಡ ಗಂಧರ್ವಾದಿಯಾಗಿ ತರತರನೇ ನಡುಗುವುದು. ವೀರ ಮಾತೆಯಾದ ಕೈಕಸಾ ದೇವಿಯ ಗರ್ಭಾಂಬುದಿಯಲ್ಲಿ ಜನಿಸಿದ ನೀವು ಆ ನಿಮ್ಮ ಅಜಾತ ಶತ್ರುವಾದ ಹರಿಯನ್ನು ಹಿಡಿದು ಆತನ ಉದರವನ್ನೇ ಬರೆದು
ಅಜಯರಾಗಬೇಕೆಂಬ ಹಂಬಲದಿಂದ ಪಾತಾಳ ಲೋಕವನ್ನೇ ಹೊಕ್ಕು ಬಲಿಚಕ್ರವರ್ತಿಯ ಮನೆಯ ಬಾಗಿಲನ್ನು ಕಾಯುತ್ತಿದ್ದ ಆ ಹರಿಯನ್ನು ಹಿಡಿಯಲು ಹೋದ ಅಮಿತ ಪರಾಕ್ರಮಶಾಲಿ ನೀವಲ್ಲವೇ ಪ್ರಭು, ನೀವೆಲ್ಲವೇ? ಹೀಗಿರುವಲ್ಲಿ ನಿಮ್ಮನ್ನು ಜಯಿಸಬಲ್ಲ ವೀರನು ಧೀರನು ಅದಾವನಿರುವನು ಈ ಭೂಮಂಡಲದಲ್ಲಿ. ಪ್ರಹಸ್ತ, ಸಾಕು ಸಾಕು. ನಮ್ಮ ಅಗ್ರಜನನ್ನು ಹೊಗಳಿ ಹೊಗಳಿ ವನ್ನ ಸೂಲಕ್ಕೇರಿಸಲು ಪ್ರಯತ್ನಿಸಬೇಕು. ನಿಮ್ಮಂಥ ಅವರ ಹೊಗಳಿಕೆಯಿಂದಲೇ ಮದಿಗೆಟ್ಟು ಶಕ್ತಿ ಸಾಮರ್ಥ್ಯಗಳಿರುವುದನ್ನು ತಿಳಿದು ಅಶ್ವಿನಿ ದೇವತೆಗಳನ್ನೇ ನಿಶ್ಶಬ್ದ ಹೊಂದಿ ಕಡೆಗೆ ಗಗನ ಶಿಖಿರ ಸ್ಪರ್ಶ ಮಾಡಿ ಕಡೆಗೆ ವೇದಾವತಿಯ ಶಾಪಕ್ಕೆ ಗುರಿಯಾದವನೇ ಈ ನಮ್ಮ ಅಗ್ರಜನು. ಪ್ರಹಸ್ತ, ಸಾಕು ಸಾಕು ನಿನ್ನ ಹೊಗಳಿಕೆ, ನಿಲ್ಲಿದು ಪ್ರಹಸ್ತ. ಅಣ್ಣ, ಸುರರನ್ನು ಕಡಿದಿಡುವೆ ಸುರರನ್ನು ಕಡಿದಿಡುವೆ ಯಾಕಗಾಣ ಸ್ವಲ್ಪ ಹಿಡಿದು ಯಾಕಗರುಣ ರಕ್ಷಿಸುತ್ತೇವೆ ಅಗ್ರಜ, ಏನನ್ನು ನುಡಿಯುತ್ತಿರುವೆ? ಒಂದ ರಕ್ತದಲ್ಲಿ ಜನಿಸಿ ಒಂದ ತಾಯ ತೊಡೆ ಮೇಲೆ ಮಲಗೆದ್ದು ಅತುಳ ಭುವನ ಬೇಕರನು ರಕ್ತಸರಿಗೆ ರಕ್ತಸರನ್ನು ದೀವಿಜರಂತೆ ನವವೇ ಕಂಡ ಪಂಡಿತನಾದ ನಮ್ಮ ಅಗ್ರಜರ ಬಗ್ಗೆ ಈ ರೀತಿ ಮಾತನಾಡ್ತಾರೆ. ಭಲೆ ಭಲೆ ಕುಂಭಕರ್ಣ, ವಿಭೀಷಣನೇನು ಬಲ್ಲ ನನ್ನೀ ವಿಚಾರವನ್ನು? ನಾನು ಜಗಮಲ್ಲನು. ದಿಗ್ಭಿಕ್ತಿಗಳೇ ಬಿರಿದು ಗಗನವೇ ಅರಿದು ಪೃಥ್ವಿಯೇ ತಲ್ಲಣಗೊಳಿಸುವಂತೆ ಮಾಡಬಲ್ಲ ಈ ದಶಕಂಠನು ಬುಡನ ಭಕ್ತನು. ಅವನೊಬ್ಬನಿಗಲ್ಲದೆ 14 ಲೋಕಗಳಲ್ಲಿ ಮತ್ತಾರಿಗೂ ತಲೆಬಾಗೆನು ಈ ದಕ್ಷಿಣೇಶ್ವರನು. ನನಗೆ ಅಲ್ಪಳಾದ ಸಾಮಾನ್ಯ ಸ್ತ್ರೀ ವೇದವತಿ ಶಾಪವೇ? ಚಚ ಮಹಾಪ್ರಭು, ಪ್ರಭು, ನಿಜ. ನಿಮ್ಮ ನುಡಿಗಳು ಯಾವ ಹೇಳಿಯಾದವನಿಗೂ ವೀರತ್ವವನ್ನು ಕೊಡು. ಅದಾವ ಜನ್ಮದ ಪುಣ್ಯದ ಬರವೋ ಕಾಣಿ. ನಾನು ನಿಮ್ಮ ಬಳಿಯಲ್ಲಿ ಮಂತ್ರಿ ಆದಿದ್ದು ನನ್ನ ಜನ್ಮವು ಸಾರ್ಥಕವಾಗಿದೆ. ಹೌದು ಪ್ರಹಸ್ತ, ನಿನ್ನ ಮಾತುಗಳು 100ಕ್ಕೆ 100 ಸತ್ಯ. ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟಲು ಸಪ್ತ ಋಷಿಗಳೇ ಆಗಲಿ ದೇವತೆಗಳೇ ಆಗಲಿ ಅದೇಕೆ ನನ್ನ ಅಜಾತ ಶತ್ರುವಾದ ಹರಿಗೂ ಸಾಧ್ಯವಿಲ್ಲ. ಅಗ್ರಜ, ಜಯಲಕ್ಷ್ಮಿಯು ನಿನ್ನ ಸತ್ತಲ್ಲ, ನಿನ್ನ ಸಹೋದರಿಯಲ್ಲ. ಪಂಡಿತನೇ ಆಗಲಿ ಪಾಮರನೇ ಆಗಲಿ ಪತಿತ ತಾನು ನಡೆಯದಿದ್ದರೂ ಮನವರಿಕೆ ಮಾಡಿಕೊಂಡು ದುಷ್ಟ ಕಾರ್ಯವನ್ನು ತಿಳಿಸಿ ಸತ್ಯ ಕಾರ್ಯವನ್ನು ಯಾರು ಮಾಡುತ್ತಾ ಆ ದೈವನನ್ನು ನಂಬುತ್ತಾರೋ ದೈವನು ರಕ್ಷಿಸಬಲ್ಲ. ಜಯಲಕ್ಷ್ಮಿಯು ಕೈ ಹಿಡಿಯಲಬಲ್ಲ. ಅಣ್ಣ, ಏಕಣ್ಣ, ನನ್ನ ಮಾತನ್ನು ಕೇಳಿ ಆಲೋಚಿಸಿ ನೋಡಣ್ಣ. ವಿಭೀಷಣ, ಅಗ್ರಜ, ನಿನ್ನ ನಿಂದಾಸ್ತಗಳನ್ನು ಕೇಳಿ ಕೇಳಿ ನನ್ನ ಕ್ರೋಧಾವೇಶವನ್ನು ನಾನೇ ನುಂಗುತ್ತಿದ್ದೇನೆ. ನೀನಲ್ಲದೆ ಅನ್ಯರಾದರೂ ಈ ಮಾತುಗಳನ್ನು ಆಡಿದ್ದರೆ ಇಟ್ಟು ಹೊತ್ತಿಗೆ ಅವರ ಶಿರಸ್ಸು ಶರದಿಯಲ್ಲಿ ತೇಲುತ್ತಿತ್ತು. ಏನಿದು ಆಕ್ರಂದನ? ಏನೀ ಕರ್ಕಶ ಧ್ವನಿ? ನನ್ನ ಮುದ್ದಿನ ಸಹೋದರಿ ಶೂರ್ಪನಖಿಯ ಧ್ವನಿಯಂತೆ ಕೇಳಿ ಬರುತ್ತಿರುವುದಲ್ಲ? ಹೌದು ಪ್ರಭು, ನಮ್ಮ ಶೂರ್ಪಣಖಾ ದೇವಿಯವರು ಅಳುತ್ತಾ ರೋಧಿಸುತ್ತಾ ಇತ್ತಲೇ ಬರುತ್ತಿರುವರು. ಏನು, ನನ್ನ ಮುದ್ದಿನ ಸಹೋದರಿ ರೋಧಿಸುತ್ತಾ ಬರುತ್ತಿರಳೆ? ಇದರ ಪ್ರತಿಫಲದಿಂದಾಗಿ
ಇಂದು ಮುಂಜಾನೆಯಿಂದಲೂ ನನ್ನ ಮನಸ್ಸಿಗೆ ಮಂಜು ಕವಿದ ವಾತಾವರಣ. ಶಿವಪೂಜೆ ಮಾಡುವಾಗಲೂ ಸಂಶಯ ಧೋರಣೆ. ಕಂಡದ್ದಲ್ಲ ಬರೀ ಅಪಶಕುನ. ಈ ದಶಕಂಠನ ತುಂಬಿದ ಸಭೆಗೆ ವಿಧಿವೆಯೋರ್ವಳ ಆಗಮನ. ಎಡಭುಜವು ನಡುಗುತ್ತಿತ್ತು, ಎಡಗಣ್ಣು ನಡೆಯುತ್ತಿತ್ತು. ಆಗಲೇ ಹರಿತೆ ಏನು ಅತಾಚುರ್ಯವಾಗಿರಲೇಬೇಕೆಂದು. ಅತಾಚುರ್ಯ ನನಗೆ ನಾನ್ಯಾರು? ಹರಿಭಯಂಕರ ತ್ರಿಭುವನಾಧೀಶ್ವರ ಆಟಯೋಗೇಶ್ವರ ಮಾಡು ಸಹೋದರಿಯನ್ನು. ಅಣ್ಣ ಅಣ್ಣ ನೋಡೋಣ, ಅವರೆಲ್ಲ ತಗೊಂಡ ತಿಥಿ ಹೆಂಗ್ ಮಾಡ್ಬಿಟ್ಟವ್ರೆ. ಇದೇನು ಸಹೋದರಿ? ಅಣ್ಣ ಅಣ್ಣ ಇದೇನು ಸಹೋದರಿ, ನಿನ್ನ ನಾಸಿಕವೇನಾಯಿತು? ನಿನಗೆ ಈ ರೀತಿ ಮಾಡಿದ ಆ ದ್ರೋಹಿಗಳಾರು? ಅಣ್ಣ ಅಣ್ಣ ಕಾಣಿಗೆ ಹೋಯ್ದಣ್ಣ. ಅವನು ಇಂದ್ರನಾಗಲಿ ಚಂದ್ರನಾಗಲಿ ದಂಡ ಜಪಚರ ಭಾಷಿತನಾಗಿರಲಿ, ಅಂಡ ಪಿಂಡ ಬ್ರಹ್ಮಾಂಡಗಳಲ್ಲಿ ಎಲ್ಲ ಅಡಗಿರಲಿ, ಅವನನ್ನು ಎಳ ತಂದು ಅವನ ಒಡಲನ್ನು ಬಗೆದು ಅವನ ಕರುಳನ್ನು ತೆಗೆದು ನಿನ್ನ ಕೊರಳಿಗೆ ಮಾಲೆಯನ್ನು ಹಾಕುತ್ತೇನೆ. ಏಳವನಾದ ಮುದ್ದನ್ನು. ನಾನು ಅಂಡಕಾಣಿಗೆ ಹೋಯ್ದಣ್ಣ, ದಂಡಕಾಣಿಗೆ ಹೋಯ್ದಣ್ಣ. ದಂಡಕಾರಣ್ಯಕ್ಕೆ ಹೋಣ ಅಲ್ಲಿ ನಂತರ ಅಲ್ಲಿ ನನ್ನ ಮಾನವ ಪ್ರವೇಶ ಆಗ್ಬಿಟ್ಟ. ನನ್ನ ಮಾವನು ನರಮಾನವರ ಪ್ರವೇಶ. ಹೋಣ ಅವನ ಆಮ ಯಾವ ನಾಮವೇ ಅದು? ನಾಮ ಅಲ್ಲ ಅಣ್ಣ, ಅವನ ಆಮ ರಾಮ. ಹೋಣ ಆಮ ಲಕ್ಷ್ಮಣ. ಅಪ್ಪಣ ಸೀತೆಯರೇ, ನಮ್ಮ ದಂಡಕಾರಣ್ಯದಲ್ಲಿ ಆ ನರಮಾನವರ ಪ್ರವೇಶವೆಂದರೇನು? ಬಹಳ ಹೌದು ಇವತ್ತೆ ಅಣ್ಣ. ನನ್ನ ಮಾಯಿಂಗ್ ಅಗ್ಗಮ್ಮ ಅಂತ ಹೋದೆ, ಅಪ್ಪಳ ಪಟ್ಟಿ ಕಿವಿಯಲ್ಲ. ಆ ನರಮಾನವರು ನಮ್ಮ ದಂಡಕಾರುಣ್ಯದಲ್ಲಿ ಪ್ರವೇಶವೆಂದರೇನು? ಇಂತಹ ಕಾರ್ಯವನ್ನು ಎಸಗಿದುವೆಂದರೇನು? ಮುಂದೇನಾಯಿತು? ಈ ವಿಚಾರವನ್ನು ನಮ್ಮ ಕರದೂಷಣಾದಿಗಳಿಗೆ ತಿಳಿಸಲಿಲ್ಲವೇ? ಅಣ್ಣ ಹೇಳ ಅವ್ ಒಂದೇ ಮಾಡಿ ಹೋಗ್ಬಿಟ್ರೆ ಒಂದೇ ಮಾಡಿ ಸಾಯಲು ಬಿಡುವ ದ್ರೋಹಿಗಳು. ಅಣ್ಣ ಹತ್ತವು ಆಮಕ್ಕೊಡಲ್ಲ ಅಣ್ಣ. ಮತ್ಯಾರು ಸಹೋದರಿ? ಆಮೇಲೆ ಒಂದೇ ಮಾಡಲಮ್ಮ ಅಲ್ಲ ಅಣ್ಣ. ಏನಂದೆ? ನಮ್ಮ ಕರದೂಷಣಾದಿಗಳ ಸಂಹಾರ, ಅಪಮಾನ, ಸಹಿಸಲಾಗದ ಅಪಮಾನ. ಸಿಕ್ಕಿದ ಕ್ಷಣದಲ್ಲಿ ನೀಚರ ಜಯಿಸಿ ತರುವೆನ್ನ ಜಾನಕಿಯನ್ನ, ಬರಲಿ ಕಡೆ ಬಿಡುಗರೆದರು. ಸಿಕ್ಕಿದ ಕ್ಷಣದಲ್ಲಿ ನೀಚರ ಗೆಲ್ಲಲೆನ್ನ ಧರೆಯಲ್ಲಿ, ಆರಲ್ಲ ಗೆಲ್ಲಲೆನ್ನ ಧರೆಯಲ್ಲಿ, ಹೋರಲಿ ಹರಿಗರುಳ ಗಂಧರ್ವರ. ಆರಲ್ಲ ಗೆಲ್ಲಲೆನ್ನ ಧರೆಯಲ್ಲಿ, ಹೋರಲಿ ಹರಿಗರುಳ ಗಂಧರ್ವರ. ಸಿಗಿಬಟ್ಟಳು ಈಶ್ವರ ಜಯಿಸಿ ತರುವೆನ ಜಾನಕಿಯನ್ನ, ಜಯಿಸಿ ತರುವೆನ ಜಾನಕಿಯನ್ನ. ದಂಡವಿ ದೇವದರು ಬರಲಿ ಕಡೆ ಸಿಗರಗಳು. ಸಿಗಿದಂಚನದಲ್ಲಿ ನೀಚರ, ಸಿಗಿದಂಚನದಲ್ಲಿ ನೀಚರ. ನಮ್ಮ ಕರದೂಷಣಾದಿಗಳನ್ನು ಕೊಂದು
ಆ ದುರಾತ್ಮರನ್ನು ಧ್ವಂಸ ಮಾಡಿ ಜಾನಕಿಯನ್ನು ತಳೆದುಕೊಂಡು ಬಂದು ನನ್ನ ಸೇವನನ್ನೇ ತೀರಿಸಿಕೊಳ್ಳುವನು. ಜಲಕಲೆ ಬೇಡು ಬೇಡು ಚೆನ್ನಯ, ಜಲಕಲೆ ಬೇಡು ಬೇಡು ಚೆನ್ನಯ, ಜಲಕಲೆ ಬೇಡು ಬೇಡು ಚೆನ್ನಯ. ಮೆರೆಯುವ ವೈರಿ ವರ್ಗವ, ಮೇರಿ ಮೆರೆಯುವ ವೈರಿ ವರ್ಗವ, ಗೌಯ ಗೊಂಬೆಲ ದಾರುಣಿಯರಿಗೆ, ಗೌಯ ಗೊಂಬೆಲ ದಾರುಣಿಯರಿಗೆ, ಕರದಲೆಯದವರ ಮದವನ್ನು ಮುರಿವೆ, ಕರದಲೆಯದವರ ಮದವನ್ನು ಮುರಿವೆ. ಜಲಕಲೆ ಬೇಡು ಬೇಡು ಚೆನ್ನಯ, ಜಲಕಲೆ ಬೇಡು ಬೇಡು ಚೆನ್ನಯ, ಜಲಕಲೆ ಬೇಡು ಬೇಡು ಚೆನ್ನಯ. ಜನಕ, ಕುಮಾರ, ನನ್ನ ಸೋದರತ್ತೆಯನ್ನು ಅಪಮಾನಗೊಳಿಸಿದ ಆ ರಾಮ ಲಕ್ಷ್ಮಣರನ್ನು ಈ ನನ್ನ ಬ್ರಹ್ಮಾಸ್ತ್ರದಿಂದ ಬಂಧಿಸಿ ಎಳೆದು ತರುವೆನು. ನನಗೆ ಅಪ್ಪಣೆ ಆಗಲಿ ಜನಕ. ಭಲೆ ಭಲೆ ಮೇಘನಾಥ, ನಿನ್ನೀ ಅದ್ಭುತ ಸಾಹಸವನ್ನು ನಾನು ಬಲ್ಲಿ. ಆದರೆ ಈ ಕಾರ್ಯವು ಶಕ್ತಿಯಿಂದಲಾಗಲಾರದು, ಯುಕ್ತಿಯಿಂದಲೇ ಮಾಡಬೇಕು. ನೀನು ಸುಮ್ಮನೆ ಇರು. ಅಗ್ರಜ, ಸೋದರಿಯ ಮಾತ ಕೇಳಿ ವಂಶನಾಶ ಮಾಡಬೇಡ. ಭೀಷಣ, ಸೋದರಿಯ ಮಾತ ಕೇಳಿ ವಂಶನಾಶ ಮಾಡಬೇಡ. ದಾನವರಿತು ಬೇಡುವೇನು. ಭೀಷಣ, ದಾನವರಿತು ಬೇಡುವೇನು. ಆಲಿಸನ್ನ ಭಾಗ್ಯವನ್ನು, ಆಲಿಸನ್ನ ಭಾಗ್ಯವನ್ನು. ಬೇಡ ಬೇಡ ಬೇಡವನ್ನ ಬೇಡಿಕೊಳ್ಳೆ ನಾನಿಲ್ಲ. ಅಗ್ರಜ, ಅಣ್ಣ, ಭೀಷಣ, ಪರರಸತೆಯ ಮೋಹದಿಂದ ಗ್ರಂಥನಾಥ ಬೇಡವಲ್ಲ. ಅಗ್ರಜ, ಪರರಸತೆಯ ಮೋಹದಿಂದ ಗ್ರಂಥನಾಥ ಬೇಡವಲ್ಲ. ಧನದ ಮೋಹ ತೊರೆದು ಧನದ ಮೋಹ ತೊರೆದು ಪರ್ಯಾನರಿತು ಬಾಳು ಜಗದಳು. ಭೀಷಣ, ಪರ್ಯಾನರಿತು ಬಾಳು ಜಗದಳು. ಬೇಡ 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 ನಾನಿಲ್ಲ. ಅಗ್ರಜ, ಅಣ್ಣ, ಅಗ್ರಜ, ಅಗ್ರಜ. ಅಣ್ಣ, ತಂಗಿಯ ಮಾತಿಗೆ ಮನ್ನಣೆ ಇಟ್ಟು ಮತಿಗೆಡಬೇಡ. ರಾಮ ಲಕ್ಷ್ಮಣ ಸೀತಾದೇವಿಯು ದೇವತಾ ಸ್ವರೂಪನು. ಶ್ರೀರಾಮಚಂದ್ರನು ವಿಷ್ಣುವಂತನು, ಲಕ್ಷ್ಮಣನು ಆದಿಶೇಷನಂತನು, ಸೀತಾದೇವಿಯು ಆದಿ ಲಕ್ಷ್ಮೀನಿಂತನು. ಅವರ ಪರಾಕ್ರಮವೇನಾದರೂ ನೀನು ಬಲ್ಲೆಯಣ್ಣ. ಅವರ ಎದುರಿಗೆ ನಿಲ್ಲಬಲ್ಲೆಯಣ್ಣ. ಅವರ ಎದುರಿಗೆ ನಿಂತಿದ್ದೇ ಆದರೆ ನೀನು ಸುಟ್ಟು ಹೋಗುವೆ. ಆದ್ದರಿಂದ ನಾವು ಸೀತಾಮಾತೆಯನ್ನು ಬಯಸುವುದು ಬೇಡ. ನಮ್ಮ ಲಂಕಾ ಸಾಮ್ರಾಜ್ಯವು ಹಾಳಾಗುವುದು ಬೇಡ. ಅಣ್ಣ, ನನ್ನ ಮಾತನ್ನು ಕೇಳಿ ಆಲೋಚಿಸಿ ನೋಡೋಣ. ಕೇಳಿದಿರೋ ಕೇಳಿದಿರೋ ಹೇಳಿದಿರೋ ಆ ನರಮಾನವರು
ದೈವತಾ ಸ್ವರೂಪರಂತೆ ಹೌದು ಅಣ್ಣ. ಸಾಕು ಮಾಡುವುದಿನ ಒಳ ವೇದಾಂತ. ಅಣ್ಣ ಬೇಡ ಅಣ್ಣ. ರಾಮ ಲಕ್ಷ್ಮಣ ಸೀತೆಯರು ದೈವತಾ ಸ್ವರೂಪರು. ನಮ್ಮ ಕರದೂಷಣಾದಿಗಳನ್ನು ಕೊಂದ ಆ ದುರಾತ್ಮರನ್ನು ಧ್ವಂಸ ಮಾಡಿ ಚೋನಕೆಯನ್ನು ಕಳೆದುಕೊಂಡು ಬಂದು ನನ್ನ ಸೇಡನ್ನೇ ತೀರಿಸಿಕೊಳ್ಳುವೆನು. ಅಣ್ಣ ಅಣ್ಣ ಆ ಮಕ್ಕಳ ಒದಿಸುವ ಬೇಡ, ಏನಾರ ಮಾಡಿ ವಂದಿಸಿ ಹೀನು ತಂದು ನಿನ್ನ ಇಟ್ಟದೆದ್ದು ಮಾಡ್ಕೊಂಡ. ಈ ಕಾರ್ಯದಲ್ಲಿ ನನಗೆ ಸಹಾಯಕರು ಯಾರು? ಮಾವ ಅಮ್ಮ ಮಾಹಿತಿ ಮಾವ. ಭಲೆ ಭಲೆ ಸಹೋದರಿ, ನಿನಗೆ ನಾಸಿಕ ಹೋಗಿದ್ದರು ಬುದ್ಧಿಯು ಬಹಳ ಚೆನ್ನಾಗಿರುವುದು. ನಡೆ, ನೀನು ನಮ್ಮ ರಾಜ್ಯ ವೈದ್ಯರಿಂದ ಆರೈಕೆಯನ್ನು ಪಡೆ. ಮಾವ, ಮಾರೀಚ ಮಾವ, ಆಜ್ಞಾಪಿಸು ಲಂಕೇಶ್ವರ. ಭಾ ಮಾವ ಭಾ. ಮಾನವ ಕ್ರಿಮಿಗಳಿಂದ ಲಂಕೆಯಾಗಿದೆ ಸಹಿಸಲಾಗದ ಅಪಮಾನ. ಈ ಅಪಮಾನಕ್ಕೆ ತಕ್ಕ ಸೇಡನ್ನು ತೀರಿಸಿಕೊಳ್ಳಬೇಕಾಗಿರುವುದು ಮಾವ. ಈಗ ನನ್ನಿಂದ ಏನಾಗಬೇಕು ರಾವಣೇಶ್ವರ? ಆ ರಾಮನ ಪತ್ನಿ ಸೀತಾಪಹರಣ. ಸೀತಾಪಹರಣ ಅದನ್ನು ನೀನು ಮಾಡಬಲ್ಲೆಯ ಮಾವ? ರಾವಣೇಶ್ವರ, ರಾವಣೇಂದ್ರ ಬೆಳ್ವೆಲ್ಲ ರಾವಣೇಶ್ವರ, ರಾವಣೇಂದ್ರ ಬೆಳ್ವೆಲ್ಲ ರಾವಣೇಂದ್ರ ಬೆಳ್ವೆಲ್ಲ ಲಿಸೋ ರಾವಣೇಂದ್ರ ಬೆಳ್ವೆಲ್ಲ ಲಿಸೋ. ರಾವಣೇಶ್ವರ, ಅಂದಿನ ದಿನದಲ್ಲಿ ಒಂದಪಮಾನವ. ರಾವಣೇಶ್ವರ, ಅಂದಿನ ದಿನದಲ್ಲಿ ಒಂದಪಮಾನವ. ಅಂದಿನ ದಿನದಲ್ಲಿ ರಾವಣೇಶ್ವರ, ಮುಂದೆ ನರಿಯದೆ ತೂಗುಗ ಪಡಿ ರಾವಣೇಂದ್ರ ಬೆಳ್ವೆಲ್ಲ ರಾವಣೇಂದ್ರ ಬೆಳ್ವೆಲ್ಲ ನಿಸೋ ರಾವಣೇಂದ್ರ ಬೆಳ್ವೆಲ್ಲ ನಿಸೋ. ರಾವಣೇಶ್ವರ, ಸೀತಾಪಹರಣದಿಂದ ಲಂಕೆಗೆ ಕೇಡಾಗುವ ಸಂಭವ. ಇದು ನನ್ನ ಭವಿಷ್ಯ. ಏನಂದೆಯೋ ಮಾವ? ನನ್ನ ಅಜಾತ ಶತ್ರು ವಿಷ್ಣುವಿಗೆ ಏಕಮುಖ, ಪಕ್ಷಿಗಳಲ್ಲೇ ಶ್ರೇಷ್ಠನಾದ ಗಂಡು ಭೇರುಂಡನಿಗೆ ಎರಡು ಮುಖ, ತ್ರೈಮೂರ್ತಿಗಳ ಹಂಸ ಆ ದತ್ತಾತ್ರೇಯನಿಗೆ ತ್ರಿಮುಖ, ನನ್ನ ತಾತ ಬ್ರಹ್ಮದೇವನಿಗೆ ಚತುರ್ಮುಖ, ನನ್ನ ಆರಾಧ್ಯ ದೈವ ಪರಶಿವನಿಗೆ ಪಂಚಮುಖ, ಷಣ್ಮುಖನಿಗೆ ಆರು ಮುಖ, ಆದಿಶೇಷನಿಗೆ ಏಳು ಮುಖ, ದಟ್ಟ ಶಕ್ತಿ ದುರ್ಗೆಗೆ ಅಷ್ಟಮುಖಗಳು, ಅವನಾಥನಿಗೆ 9 ಮುಖಗಳು. ಆದರೆ ಈ ದಶಕಂಠನಿಗೆ ದಶಮುಖಗಳು. ಇದು ನಿನಗೆ ತಿಳಿದಿಲ್ಲವೇನೋ ಮಾವ? ಈಗಿಂದೀಗಲೇ ನೀನು ನನಗೆ ಸಹಾಯವನ್ನು ಮಾಡಿದರೆ ಶಾಶ್ವತ ಸುಖ, ಇಲ್ಲ ಶಾಶ್ವತ ಮರಣ. ಯಾವುದು ಬೇಕು?
ಈ ಪಾಪಿ ಕೈಯಿಂದ ಸಾಯುವುದಕ್ಕಿಂತ ಸತ್ಪುರುಷನಾದ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗುವುದೇ ಲೇಸು. ರಾವಣೇಶ್ವರ, ಭಾವ, ಈಗ ನಾನು ಸಾರಂಗ ರೂಪವನ್ನು ಧರಿಸಿ ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗುವೆನು. ನಂತರ ನಿನ್ನ ಇಷ್ಟವಿದ್ದಂತೆ ಮಾಡಿ. ಭಲೆ ಭಲೆ ಮಾವ, ನಿನ್ನ ಆಲೋಚನೆ ಸಮಂಜಸವಾಗಿದೆ. ಹೋಗು, ಅಷ್ಟೇ. ನಿನ್ನ ಕಾರ್ಯವನ್ನು ನೀನು ಮಾಡು, ನನ್ನ ಕಾರ್ಯವನ್ನು ನಾನು ಮಾಡುತ್ತೇನೆ. ಮಾನವ ವೀರರೇ, ನೀವೆಲ್ಲರೂ ನಿಮ್ಮ ನಿಮ್ಮ ಕಾರ್ಯಗಳಲ್ಲಿ ನಿರುತ್ತರಾಗಿರಿ. ಇನ್ನು ನನ್ನ ಮುಂದಿನ ಕ್ರಾಂತಿ. ನಾನೀಗಲೇ ದಂಡಕಾರಣ್ಯಕ್ಕೆ ಹೋಗಿ ಬರುವೆನು. ಇನ್ನು ನನ್ನ ಮುಂದಿನ ಕ್ರಾಂತಿ ಸೀತಾಪಹರಣ. ಜಗತ್ ಹಯದಿ ಸುರ ನರರನ್ನು ಫಲ. ಜಗತ್ ಹಯದಿ ಸುರ ನರರನ್ನು ಬಗೆಯುವ ಫಲ. ಜಗತ್ ಹಯದಿ ಸುರ ನರರನ್ನು ಬಗೆಯುವ ಫಲ. ಅಗೆಯ ಗೈದಿಗ ಬಗೆಗಳನ್ನೀಗ ಬಗೆದು ಕರುಳನ್ನು ಗಗನಕ್ಕಿಡುವೆ. ಅಗೆಯ ಗೈದಿಗ ಬಗೆಗಳನ್ನೀಗ ಬಗೆದು ಕರುಳನ್ನು ಗಗನಕ್ಕಿಡುವೆ. ಬೆಗೆಯೆಂದನುತ ಕೋಲ್ವರ ದೊರೆಯೋಳ್. ಬೆಗೆಯೆಂದನುತ ಕೋಲ್ವರ ದೊರೆಯೋಳ್. ಜಗತ್ರಯದ ದುರ ನರರನ್ನು ಬಗೆಯು ಫಲ. ಜಗತ್ರಯದ ದುರ ನರರನ್ನು ಬಗೆಯುವ ಫಲ. ಜಗತ್ರಯದ ದುರ ನರರನ್ನು ಬಗೆಯುವ ಫಲ. लालिसु नीलांजन नयना
ಆ ಮೃಗವನ್ನು ನೋಡಿದಿರಾ? ಎಷ್ಟೊಂದು ಮನೋಹರವಾಗಿರ್ಬೋದು. ಅದನ್ನು ಹಿಡಿದು ಕೊಟ್ಟರೆ ಅದರ ಸಂಗಡ ಆಟವನ್ನು ಆಡ್ತಾ ನಾನು ಕಾಲವನ್ನು ಕಳಿಬೇಕು. ಏನು ಹೇಳಿದಿರಿ? ಜಾನಕಿ, ಈ ಕನಕಮಯವಾದ ದೇಹದಿಂದ ಕೂಡಿದ ಈ ಮೃಗವನ್ನು ನಾನು ಎಂದೂ ನೋಡಿಲ್ಲ. ಈ ಮೃಗವನ್ನು ಬಯಸಬೇಡ. ಇದು ಮೃಗವಲ್ಲ, ಮಾಯಾಮೃಗ. ಮಾಯಾ ಮೃಗವನೀನಿದ ನೋಡಿ ಬಯಸುವೆ ಏಕೆ ನೀ ಮಾಯಾ ಮೃಗವನೀನಿದ ನೋಡಿ ಬಯಸುವೆ ಏಕೆ ಮಾಯಾ ಮೃಗವನೀನಿದ ನೋಡಿ ಬಯಸುವಿದ ಮಾಯಾ ಮೃಗವನೀನಿದ. ಜಾನಕಿ, ಮಾದಾಯೆ ದಾನವ ಮಾಯೆ ಪ್ರೇಮದಾಯೆ ದಾನವ ಮಾಯೆ ಪ್ರೇಮದಾಯೆ ದಾನವ ಮಾಯೆ ಪ್ರೇಮದಾಯೆ ನಿಜವನು ಹರುಗುವೆ ನಿಜವನು ಹರುಗುವೆ ಮಮತೆಯ ಬೇಡುನೆ ನಿಜವನ ಹರುಗುವೆ ಮಮತೆಯ ಬೇಡುನೆ ಮಾಯಾ ಮೃಗವನೇ ನಿದ ನೋಡಿ ಬಯದು ಏಕೆ ನಿದ ಮಾಯಾ ಮೃಗವನೇ ನಿದ. ತರವಲ್ಲ ಅಸುರಮಯೇಳು ನಿಜಾಚಿತ ಮೋಹದು ತರವಲ್ಲ ಅಸುರಮಯೇಳು ಖಂಡಿತ ಕೆಡುಕಿದ ಚಿತಾ ಖಂಡಿತ ಕೆಡುಕಿದು ಅಸುರ ಮಾಯೆ ಖಂಡಿತ ಕೆಡುಕಿದು ಜಲಜಗನ್ನಿಗೆ ಕೇಳು ಖಂಡಿತ ಕೆಡುಕಿದು ಜಲಜಗನ್ನಿಯ ಕೇಳು ಅಸುರರ ಮಾಯೆ ಇದನ್ನೇ ತಿಳಿಗೆ
ಸೀತಾ, ಆರಿ ಪುತ್ರ, ಇದನ್ನು ಬಯಸಿ ನೀನು ದುಃಖ ಪಡುವುದಲ್ಲದೆ ನನ್ನನ್ನು ದುಃಖಕ್ಕೀಡು ಮಾಡಬೇಡ. ಬೇಕಾದರೆ ಹೇಳು, ಆ ಚೆನ್ನಲ್ಲಿರುವ ಹೇಮ ಸಾರಂಗವನ್ನೇ ತಂದು ಕೊಡುತ್ತೇನೆ. ಸರಿ ಸರಿ, ತಂದುಕೊಡಲು ಇಷ್ಟವಿಲ್ಲದ ಪಕ್ಷದಲ್ಲಿ ಇಂತಹ ಸಂದೇಹಗಳುಂಟಾಗುವುದು ಸಹಜವೇ ಅಲ್ಲವೇ? ಸಮೀಪದಲ್ಲಿ ಇರುವ ಲಕ್ಷ್ಮಣ, ಅಣ್ಣ, ಜಾನಕಿ ಮೃಗವನ್ನು ಬೇಕೆಂದು ಅಪೇಕ್ಷಿಸಿದ್ದಾಳೆ. ಆಗ ಅಪ್ಪಣೆ ಆದರೆ ಅದನ್ನು ಈಗಲೇ ಹಿಡಿದು ತರುತ್ತೇನೆ. ಬೇಡ ಲಕ್ಷ್ಮಣ, ಪತಿಯಾದವನು ಸತ್ಯ ಇಚ್ಛೆಯನ್ನು ಪೂರೈಸಬೇಕಾದದ್ದು ನನ್ನ ಕರ್ತವ್ಯ. ನಾನು ಆ ಸಾರಗವನ್ನು ಹಿಡಿದು ತರುವ ತನಕ ಈ ಜಾಗವನ್ನು ಬಿಟ್ಟು ನೀನು ಕದಲಬಾರದು. ಎಚ್ಚರದಿಂದಿರು. ಆಗಲಿ ಅಣ್ಣ. ಏನಿದು? ನಾನೆಷ್ಟು ಬೆನ್ನಟ್ಟಿ ಬಂದರೂ ವಾಯು ವೇಗದಲ್ಲಿ ಸಂಚರಿಸುತ್ತಿರುವುದಲ್ಲ. ಓಹೋ, ಇದು ಸಾರಂಗವಲ್ಲ, ಮಾಯಾಮೃಗ. ಇದನ್ನೀಗಲೇ ಸಂಹರಿಸುವೆನು. ನಿನ್ನ ಆರ್ತ ಧ್ವನಿಯಿಂದ ಯಾರೋ ರಾಕ್ಷಸ ಜಾಗೃತಿಯಾಗಿ ಹೊರಡು. ಧ್ವನಿ ಏನು ಕೇಳಿ ಬರುತ್ತು ತಾಯಿ, ಆದರೆ ಅದರಲ್ಲಿ ನನಗೆ ನಂಬಿಕೆ ಸಾಲದು. ನೀವು ಭಯಪಡಬೇಡಿ, ಜಾಗೃತಿಯಾಗಿರಿ. ಅಲ್ಲ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಹೊರಡು ಮೈದನ. ಏನೆಂದು ಹೇಳಿದ್ರು ತಾಯಿ? ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೆ ಏನು? ಭಯಪಡಬೇಡಿ, ಧೈರ್ಯದಿಂದಿರಿ. ವಂಚನೆಯ ಜಾಲಕ್ಕೆ ಸಿಲುಕಿದಾಗ ಸಂಕಟ ಪಡಬೇಕಾದ್ದು ಸಹಜವೇ ಅಲ್ಲವೇ? ಹೊರಡು ಮೈದುನ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಇಲ್ಲ ತಾಯಿ, ಇಲ್ಲ, ನೀವು ಧೈರ್ಯದಿಂದಿರಿ. ಲಕ್ಷ್ಮಣ, ಕಡೆಗೂ ದಾಯಾದಿ ಮಾತ್ಸರ್ಯವನ್ನು ಸಾಧಿಸಿಯೇ ಬಿಟ್ಟಿಯಲ್ಲ ನೀನು ಭರತನು ಇಂತಹ ಸಮಯಕ್ಕಾಗಿ ಕಾದಿದ್ದರಿಂದ ನಾನು ಖಂಡಿತವಾಗಿ ಭಾವಿಸಿರಲಿಲ್ಲ ಲಕ್ಷ್ಮಣ, ಖಂಡಿತವಾಗಿ ಭಾವಿಸಿರಲಿಲ್ಲ. ಗುಪ್ತ ಶತ್ರುಗಳಾದ ನಿಮ್ಮನ್ನ ಪ್ರಿಯ ಸಹೋದರರೆಂದು ಭಾವಿಸಿದ್ದನಲ್ಲ ನನ್ನ ಸ್ವಾಮಿಯು. ಈಗ ಅರ್ಥವಾಯಿತು. ನಿನ್ನಣ್ಣನ ಕೇಡಿಗೆ ಆಹುತಿಯಾದರೆ ಸುಲಭವಾಗಿ ಈ ನಿನ್ನತ್ತಿಗೆಯು ನಿನ್ನವಳಾಗುಳೆಂಬ ದುರಾಲೋಚನೆ ರಾಮಚಂದ್ರ, ಕಾಸಿದ ಸರಳಿನ ತೆರದಿ ಕಾಸಿದ ಸರಳಿನ ತೆರದಿ ಮಿಡಿಯುತ್ತಿದೆಯನ್ನ ಕರ್ಣ ಧ್ವಜಗಳ ಧರಣಿ ಜನಕ ಜಯ ನುಡಿ ಕೇಳುವ ಧರಣಿ ಜನಕ ಜಯ ನುಡಿ ಕೇಳುವ ಮುನ್ನ ಎನ್ನಯ ಹರಣ ಪೋಗದಿಹುದೇ ರಾಮ ರಾಮಚಂದ್ರ ರಾಮ. ಎಂತಹ ಮಾತುಗಳನ್ನು ಆಡಿದರು ತಾಯಿ. ನೀವು ನನ್ನ ಹೆತ್ತ ತಾಯಿ ಸುಮಿತ್ರಾ ದೇವಿಗಿಂತ ಹೆಚ್ಚೆಂದು ಭಾವಿಸಿದ್ದೀನಿ. ಆಗಲಿ ತಾಯಿ, ಅಣ್ಣನ ಆಜ್ಞೆಯನ್ನು ಮೀರಿದ ದೋಷಕ್ಕೆ ತುತ್ತಾದರೂ ಸರಿಯೇ,
ಹೋಗಿ ಬರುವೆನು. ಆದರೆ ನನ್ನದೊಂದು ಪ್ರಾರ್ಥನೆ ಇರುವುದು ತಾಯಿ. ನಾನು ಇಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆಯುವೆನು. ನಾನಾಗಲಿ ಅಣ್ಣನಾಗಲಿ ಬರುವ ತನಕ ಈ ರೇಖೆಗಳನ್ನು ದಾಟಿ ಬರಬಾರದೆಂಬುದೇ ನನ್ನ ಪ್ರಾರ್ಥನೆ ತಾಯಿ. ಹಾಗೆ ಆಗಲಿ, ಜಾಗೃತಿಯಾಗಿ ಹೊರಡು. ಭವಪಾಶನಾಥ ಈಶಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಡಮ 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 ರುಗಧರನೆ ನಾಟ್ಯಲೋಲ ಶಿವನೇ ಡಮ 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 ರುಗಧರನೆ ನಾಟ್ಯಲೋಲ ಶಿವನೇ ಲೋಕವನಲ್ಲವ ಪಾಲಿಪ ದೇವನೇ ಲೋಕವನಲ್ಲವ ಪಾಲಿಪ ದೇವನೇ ಕಾಲ ಕಾಲಹರನೇ ಕಾಮಿತಾತ ಪ್ರಭುವೇ ಭವಪಾಶನಾಥ ಈಶಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಶಂಭೋ ಮಹಾದೇವ ಮಹಾದೇವ ಕರದಿ ಕಪಾಲವ ತಿರುಗವನೇ ಕರದಿ ಕಪಾಲವ ತಿರುಗವನೇ ಬ್ರಹ್ಮಾಂಡವತ ಬಳಸಿದನೇ ಅನ್ನಪೂರ್ಣಯ ಕರುಣೆಯಂದಲೇ ಅನ್ನಪೂರ್ಣಯ ಕರುಣೆಯಂದಲೇ ತಾರೆ ದ್ರವತ ನೀಡಿದನೇ ತಾರೆ ದ್ರವತ ನೀಡಿದನೇ ಕಾಮದಾನ ಪ್ರಿಯ ಶಂಕರನೇ ಕಾಮದಾನ ಪ್ರಿಯ ಶಂಕರನೇ ಭವಪಾಶನಾಥ ಈಶಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಭವಭಯ ಶಂಕರನೇ ಭವಭಯ ಶಂಕರನೇ ಶಿವನೇ ಶಂಭೋ ಮಹಾದೇವ ಮಹಾದೇವ ಭವತಿ ದೀಕ್ಷಾನ್ ದೇಹಿ ಭವತಿ ದೀಕ್ಷಾನ್ ದೇಹಿ ನಿನಗೆ ಶುಭವಾಗಲಿ ಅಮ್ಮ. ನಾನಾದರೂ ಬಹಳ ದೂರದಿಂದ ನಡೆದು ಬಂದು ಬಳಲಿ ಬಾಯಾರಿ ಹಸುವಿನ ತಾಪದಿಂದ ಬರ್ದಿತ್ತರಿಸುತ್ತಿದೆ. ಈ ಉದರ ಪೋಷಣೆಗೋಸ್ಕರವಾಗಿ ಏನಾದರೂ ಫಲಹಾರಗಳಿದ್ರೆ ನೀಡು ಭದ್ರೆ. ಪೂಜ್ಯರೇ, ಆರ್ಯಪುತ್ರನಾಗಲಿ ಮೈದುನನಾಗಲಿ ಸಮೀಪದಲ್ಲಿಲ್ಲ. ಅವರೆಲ್ಲರೂ ಬಂದ ನಂತರ ನಾವೆಲ್ಲರೂ ಸೇರಿ ಸತ್ಕರಿಸುವೆವು. ಸ್ವಲ್ಪ ಸಾವಕಾಶದಿಂದಿರಿ. ಹಾಗೆ ಹಾಗೆ ಏನು ರೂಪು, ಏನು ಲಾವಣ್ಯ! ಈಕೆಯ ರೂಪುಗಳನ್ನು ನೋಡಿ ತಾನೇ ಆ ನನ್ನ ಅಜಾತ ಶತ್ರುವಾದ ಹರಿಯೂ ಸಹ ತನ್ನ ಸಹಸ್ರ ನೇತ್ರಗಳಿಂದ ನೋಡಿ ಆನಂದಿಸತಕ್ಕಂಥ ರೂಪ. ಸೀತಾ 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 ಒಬ್ಬ ಏನಿದು ಅಗ್ನಿಜ್ವಾಲೆ! ಲಕ್ಷ್ಮಣ
ಮೆಚ್ಚಿದೆ ನಿನ್ನ ನನ್ಮೆಗೆ. ಸಪ್ತ ಋಷಿಗಳ ಗೆರೆಗಳನ್ನೇ ಪ್ರತಿಷ್ಠಾಪಿಸುತ್ತಿರುವಲ್ಲ. ಎಂತಹ ಸೌಂದರ್ಯ! ಸೀತಾ ಸೀತಾ ಸೀತಾ, ಈ ನಿನ್ನ ರೂಪು ಲಾವಣ್ಯವನ್ನು ನೋಡಿತಾನೆ ಅಂದು ನಿನ್ನ ಸ್ವಯಂವರ ಸಭೆಯಲ್ಲಿ ಶಿವಧನುಸ್ಸನ್ನು ಎತ್ತಲಾರದೆ ಮುಗ್ಗರಿಸಿದಾಗ ಉಪ್ಪರಿಗೆ ಮೇಲ್ಕುಳಿತು ಕರತಾಳ ಮಾಡಿ ನಕ್ಕೆ ಅಲ್ಲವೇ. ಆ ದಿನ ತುಂಬಿದ ರಾಜಸಭೆಯಲ್ಲಿ ಸಹಸ್ರ ಕಜ್ಜಗಳು ಒಂದೇ ಸೋರಿಗೆ ನನ್ನ ಹೃದಯದಲ್ಲಿ ನಾಗಿದಂತೆ ಭಾಸವಾಯಿತು. ಎಂದು ನನ್ನ ತಂಗಿ ಶೂರ್ಪಣಖ ಸೋದಂಡ ಕಾಲದಲ್ಲಿರುವಾಗ ಆಕೆ ಕಿವಿ ಮೂಗುಗಳನ್ನು ಛೇದಿಸಿ ಅವಮಾನ ಮಾಡಿರುವುದನ್ನು ನೆನೆಸಿಕೊಂಡರೆ ರಕ್ತ ಕುದಿಯುತ್ತಿದೆ, ಶೀತ ಕುದಿಯುತ್ತಿದೆ. ಇದೆಲ್ಲರ ಸೇಡಿಗೋಸ್ಕರವಾಗಿ ಎಂದು ನಿನ್ನ ಅಪಹರಣ, ನಿನ್ನ ಅಪಹರಣಕ್ಕೋಸ್ಕರವಾಗಿ ನನ್ನ ಮಾವನಾದ ಮಾರೀಚನನ್ನು ರಾಮಬಾಣಕ್ಕೆ ತುತ್ತಾಗುವಂತೆ ಮಾಡಿದ್ದೇನೆ. ಮಾವ, ನನ್ನನ್ನು ಮನ್ನಿಸಿಬಿಡು. ನನ್ನ ಸ್ವಾರ್ಥ ಸಾಧನೆಗೋಸ್ಕರವಾಗಿ ಎಂದು ನಿನ್ನನ್ನು ರಾಮಬಾಣಕ್ಕೆ ತುತ್ತಾಗುವಂತೆ ಮಾಡಿದ್ದೇನೆ. ಇರಲಿ, ಇಷ್ಟೊತ್ತಿಗಾಗಲೇ ಮಾವನು ರಾಮಲಕ್ಷ್ಮಣರು ಬಹುದೂರ ಕೊಂಡೊಯ್ದಿರಬಹುದು. ಅವರು ಬರುವುದರೊಳಗಾಗಿ ನಾನು ಸೀತೆಯನ್ನು ಅಪಕರಿಸಿಕೊಂಡು ಹೋಗಲೇಬೇಕು. ಇದೇನು ನನ್ನ ಕೈಕಾಲುಗಳು ನಡುಗುತ್ತಿರುವ, ಕಣ್ಣುಡಿಗಳು ತಿರುಗುತ್ತಿರುವ, ಕಾಗೆ ಗರ್ಧಾದಿಗಳು ಛೇತ್ಕಾರ ಧ್ವನಿಯನ್ನು ಮಾಡುತ್ತಿರುವ, ನನ್ನ ಬಾಳಿನ ಕಾರ್ಮೋಡವೇ ಕವಿದಂತೆ ಭಾಸವಾಗುತ್ತಿರುವುದಲ್ಲ. ಇದೆಂತಹ ಅಪಶಕುನ! ಈ ದಶಕಂಠ ರಾವಣನಿಗೆ ಶಕುನಗಳ ಭಯವೇ. ಇರಲಿ. ಸೀತಾ ಸೀತಾ, ಬೇಗ ಬಾಬದ್ರೆ, ಹಸುವಿನ ತಾಪವನ್ನು ತಾಳಲಾರೆ. ಇನ್ನು ಸ್ವಲ್ಪ ಮುಂದೆ ಬಾ. ಸಾಧ್ಯವಿಲ್ಲ ಪೂಜ್ಯರೇ. ಮೈದುನನಾದ ಲಕ್ಷ್ಮಣನ ಸಪ್ತರ್ಷಿಗಳ ರೇಖೆಗಳನ್ನು ಬರೆದಿರುವರು. ಅದನ್ನು ದಾಟಿ ನಾನು ಮುಂದೆ ಬರುವಂತಿಲ್ಲ. ಏನು, ನನ್ನಂತ ಯತಿಗಳಿಗೂ ಸಪ್ತ ಋಷಿಗಳ ಆಜ್ಞೆಯೇ? ನೀನೊಂದು ವೇಳೆ ನನಗೆ ಬಳಿಗೆ ಬಂದು ಆಹಾರವನ್ನು ನೀಡದೆ ಹೋದ ಪಕ್ಷದಲ್ಲಿ ನಾನು ಇಲ್ಲಿಯೇ ಪ್ರಾಣತ್ಯಾಗವನ್ನು ಮಾಡಿದ್ದೆ. ಆದರೆ ನಿನಗೆ ಬ್ರಹ್ಮತ್ಯ ದೋಷವು ಪ್ರಾಪ್ತವಾದ ನೋಡು. ನೀನಾಗೆ ಬಳಿಗೆ ಬಂದು ಅನ್ನವನ್ನು ನೀಡಿದರೆ ಸರಿ, ಇಲ್ಲವಾದರೆ ನಿನಗೆ ಘೋರವಾದ. ದಯಮಾಡಿ ಶಾಂತರಾಗಿ, ಕೋಪಿಸಲಾಗ. ಬಳಿಗೆ ಬಂದು ಇದು ನಿಮ್ಮ ಇಚ್ಛೆಯಿಂದ ಭಿಕ್ಷೆಯನ್ನು ನೀಡುವುದು. ರಾಮಚಂದ್ರ, ಇದು ನೋಡು, ಪೌಲಸ್ಯ ವಂಶ ಕಳಶಾಂ ಬುದ್ಧಿಚಂದ್ರನ ಜಾನಕಿ ಸಮತ್ತ ನಿರ್ಜರ ಮಹೋತ್ಸಾಹ ಭಂಗನ ಇದೋ ನೋಡು ಮನ್ಮತಾಂಗನ ಸುಪ್ರಚಂಡ ಬಾಹುವಿನ ಹರಿರಾಯರ ಗಂಡನ ರಾವಣ ಸಾರ್ವಭೌಮ. ರಾಮಚಂದ್ರ, ಜಾನಕಿ, ನಾನೇ ಲಂಕಾಧಿಪತಿ ರಾವಣೇಶ್ವರ ಸಾರ್ವಭೌಮನು. ಏರು ನನ್ನ ಪುಷ್ಪ ವಿಮಾನವನ್ನು. ಪುಷ್ಪ ಕೈಮಾನವು ಸಿದ್ಧವಾಗಿರುವುದು. ಎಲೆ ಪುಷ್ಪ ಕೈಮಾನವೇ, ಸಾಗರಿ ಲಂಕಾನಗರದತ್ತ. ರಾಮಚಂದ್ರ, ನೀನದೆಷ್ಟು ವಿಧವಾಗಿ ಹೇಳಿದರು ನಿನ್ನ ಮಾತನ್ನು ಕೇಳಿದೆ ನಾನೆಂತಹ ವಿಪತ್ತಿಗೆ ಗುರಿಯಾದರಲ್ಲ ಸ್ವಾಮಿ. ಏನು ಮಾಡಲಿ? ಈ ದೂರ್ತನಿಂದ ಪಾರಾಗುವ ಬಗೆಯಾದರೆ ಹೇಗೆ? ಈ ನೀಚನಿಂದ ಪಾರಾಗುವ ಬಗೆಯಾದರೆ ಹೇಗೆ? ದಶರಥ ಚಕ್ರವರ್ತಿಗಳೇ, ಮೈದನನಾದ ಲಕ್ಷ್ಮಣನೇ, ರಾಮಚಂದ್ರ, ಎಲ್ಲಿರುವಿರೇ? ಬೇಗ ಬಂದು ನನ್ನನ್ನು ಕಾಪಾಡಿ. ಯಾರು?
ನನ್ನ ಮಿತ್ರನಾದ ದಶರಥ ಮಹಾರಾಜನ ಪುತ್ರನಾದ ರಾಮಚಂದ್ರನ ಹೆಸರನ್ನು ಹೇಳಿ ದುಃಖಿಸುತ್ತಿರುವ ತಾವ್ಯಾರು ತಾಯಿ? ಆತಕನಾದರ ಮೋಸದಿಂದ ಅಪಹರಿಸಿಕೊಂಡು ಹೋಗಲೆತ್ತಿಸುತ್ತಿರುವುದು. ನನ್ನನ್ನು ಕಾಪಾಡು ಪಕ್ಷಿರಾಜ, ನನ್ನನ್ನು ಕಾಪಾಡು. ಹೆದರಬೇಡಿ ತಾಯಿ, ಹೆದರಬೇಡಿ. ಎಲ್ಲವೋ ನೀಚ, ಶ್ರೀರಾಮಚಂದ್ರನು ಇಲ್ಲದೆ ಇರುವ ಸಮಯದಲ್ಲಿ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಯಾರು ನೀನು? ಎಲ್ಲ ಮೋದಿ ಹದ್ದೆ, ಯಾರ ನೀನು? ಮೊದಲು ನೀ ಯಾರೆಂದು ಹೇಳು. ನಾನು ಲಂಕಾಧಿಪತಿ ರಾವಣೇಶ್ವರ ಸಾರ್ವಭೌಮನು. ನೀನಾರಂಭದ್ದನ್ನು ತಿಳಿಸು. ನಾನು ಅತ್ಯಂತ ಪರಾಕ್ರಮಶಾಲಿ ಜಟಾಯು. ಈತನು ಮಹಾಪರಾಕ್ರಮಿ ಎಂದು ಕೇಳಿದನು. ಉಪಾಯದಿಂದಲೇ ಪಾರಾಗಬೇಕು. ಕೆಲವು ಜಟಾಯು, ನಾವಿಬ್ಬರು ಸಮಬಲರಾದ್ದರಿಂದ ನಮ್ಮ ನಮ್ಮ ಜೀವದ ನೆಲೆಯನ್ನು ಹರಿತು ಯುದ್ಧವನ್ನು ಮಾಡೋಣ. ಹಾಗೆ ಆಗಲಿ. ಹಾಗಾದರೆ ನಿನ್ನ ಜೀವದ ನೆಲೆ ಮೊದಲು ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದೆಂದು ಹೇಳು. ನನ್ನ ಜೀವದ ನೆಲೆ ನನ್ನ ಹೆಡಗೋಲಿನ ಮುಂಗುಟ್ಟದಲ್ಲಿರುವುದು. ನಿನ್ನ ಜೀವದ ನೆಲೆ? ನನ್ನ ಜೀವದ ನೆಲೆ ಈ ನನ್ನ 2 ರೆಕ್ಕೆಗಳಲ್ಲಿರುವುದು. ಹಾಗಾದರೆ ಸಿದ್ಧನಾಗು, ಯುದ್ಧಕ್ಕೆ ಸಿದ್ಧನಾಗು. ಛೀ ಮುದಿ ಹದ್ದೆ, ನೋಡಿದೆಯಾ ನಿನ್ನ ಪರಾಕ್ರಮವೇನಾಯಿತೆಂದು? ಜಾನಕಿ, ಇನ್ನು ಇಲ್ಲಿ ನಿನ್ನನ್ನು ರಕ್ಷಿಸಬಲ್ಲವರು ಇಲ್ಲಿ ಯಾರೂ ಇಲ್ಲ. ನಡೆ ನಡೆ ನನ್ನ ಲಂಕಾ ನಗರಕ್ಕೆ. ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ಎಲೆ ಪುಷ್ಪಕ ವಿಮಾನವೇ, ಹೋಗಲಿ ಲಂಕಾ ನಗರದತ್ತ. ಅಯ್ಯ ಪಕ್ಷಿರಾಜನೇ, ನನ್ನನ್ನು ಕಾಪಾಡಲು ಬಂದ ನಿನಗೂ ಇಂತಹ ದುಸ್ಥಿತಿ. ಏನು ಮಾಡಲಿ? ನನ್ನ ವಿಚಾರವನ್ನು ನನ್ನ ಸ್ವಾಮಿಗೆ ತಿಳಿಸುವ ಬಗೆಯಾದರೆ ಹೇಗೆ? ಹೌದು, ನನ್ನ ಸ್ವಾಮಿಯನ್ನು ಸೇವಿಸಿದ್ದೇ ನಿಜವಾಗಿದ್ದಲ್ಲಿ, ಎಲೆ ಪಕ್ಷಿರಾಜನೇ, ನನ್ನ ಸ್ವಾಮಿಗೆ ಎಲ್ಲ ವಿಚಾರವನ್ನು ತಿಳಿಸಿ ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ. ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ. ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ. ಜಾನಕಿ, ನನ್ನ ಲಂಕಾ ನಗರಕ್ಕೆ.